ರೀ ನಿಮ್ ಕಾಫಿ ಮಾಡ್ಕೊಡ್ಲಾ? ಅದಂಗಿರ್ಲಿ, ಎಲ್ಲಿ ಬೆಳಗ್ಗೆದ ಕಾಡ್ಲಿಲ್ಲ ಮೇಡಮು? ಬೆಳಿಗ್ಗೆ ಬೇಗ ಇದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಮಾರ್ಕೆಟ್ ಬೇಗ ಹೋಗಿ ಹೂವೆಲ್ಲ ತಂದು ಅವರೆಕಾಳೆಲ್ಲ ಬಿಡಿಸಿಟ್ಟಿದ್ದೀನಿ. ಈಗ ಉಪ್ಪಿಟ್ಟು ಮಾಡಿದ್ರೆ ಆಯ್ತು. ಯವ್ವ ಏನೇ ನೀನು, ಯಾಕೆ ಇಷ್ಟೊಂದು ಕೆಲಸ ಮಾಡ್ತೀಯಾ? ಮನೆ ಕೆಲಸ ಅಲ್ವಾ? ಏಯ್ ಅದನ್ನ ನೀವು ಶೇರಿಂಗಲ್ಲಿ ಮಾಡಮ್ಮ. ನೀನು ಹೂ ಕಟ್ಟು ನೀನು. ನಾನೇನಾದ್ರೂ ಮನೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅತ್ತೆ ಕೇಳಿ ಬಾಯಿಗೆ ಬಂದಾಗ ಬೈಸ್ಕೋಬೇಕಾಗತ್ತೆ. ಅದ್ರ ಬದಲು ಎಷ್ಟೇ ಕಷ್ಟ ಆದ್ರೂ ಮನೆ ಕೆಲಸ ಎಲ್ಲ ಮಾಡ್ಬಿಡ್ತೀನಿ. ಹೂ ಕಟ್ಟೋದಕ್ಕೆ ಬಿಡಲ್ಲ ಆಮೇಲೆ. ಏಯ್ ನೀನು ಹೋಟ್ಲು ಸರ್ವರೇನೆ, ಯಾರು ಏನು ಹೇಳಿದ್ರು ಅದನ್ನ ಮಾಡಿಬಿಡೋದಕ್ಕೆ? ಮನೆ ಕೆಲಸ ಬೇರೆಯವ್ರು ಮಾಡಲಿ, ನೀನು ಹೋಗು ಹೂ ಕಟ್ಟು. ಅದು ನಮ್ಮ ಬಿಸ್ನೆಸ್ ಅಲ್ವಾ? ಮೊದಲು ಮನೆ ಕೆಲಸ ಮಾಡಬೇಕು. ಇವಳು ಹೂ ಕಟ್ಟಿಲ್ಲ ಅಂತ ಯಾವ ದೇವ್ರು ಅಳ್ತಾ ಕೂತಿಲ್ಲ. ಯಾವ ದೇವರು ಅಳ್ತಾ ಇಲ್ಲ, ನಮ್ಮ ದೇವರು ಅಳ್ತಾ ಇದೆ. ಕಮಿಟ್ಮೆಂಟು ನಮ್ದಲ್ವೋ? ನಿನ್ನ ಕಮಿಟ್ಮೆಂಟ್ ಬಗ್ಗೆ ಎಲ್ಲ ನಮ್ಗೆ ಯಾಕಪ್ಪ ಹೇಳ್ತೀಯಾ? ಯಾವಾಗ್ಲೂ ಮಲ್ಲಿಗೆ ಕನಕಾಂಬ್ರ ಅಂತ ಊರ್ ಸುತ್ತಾ ಇದ್ರೆ ಮನೇಲಿ ಕೆಲಸ ಮಾಡೋರು ಯಾರು? ಇಷ್ಟು ಜನಕ್ಕೆ ಬೂವ ಹಾಕೋರು ಯಾರು? ಹೂವು ಆಗ್ತಾರೆ. ನನ್ನ ಹೆಂಡತಿ ಏನು ಎಲ್ಲ ಮಾಡಾಕೋದಕ್ಕೆ ಏನು ಕೆಲಸದವಳ ಇಲ್ಲಿ? ಒಂದ್ ಕಡೆ ಏನಪ್ಪ, ಮನೆ ಕೆಲಸ ಮಾಡೋರೆಲ್ಲ ಮನೆ ಕೆಲ್ಸದವಳೆ ಆಗ್ಬಿಟ್ರೆ ಈ ಪ್ರಪಂಚದಲ್ಲಿ ಹೆಂಗಸ್ರೆಲ್ಲ ಏನಾಗ್ಬೇಕು ಹೇಳು? ಮನೆ ಕೆಲಸ ಮಾಡ್ಲಿ, ಆಮೇಲೆ ಅವಳು ಕೆಲಸ ಮಾಡ್ಕೊಳ್ಳಿ. ಇನ್ನಿಬ್ರು ಹಂಗೆ ಇದ್ದಾರೆ. ಮನೆ ಕೆಲಸ ಎಲ್ಲ ಮಾಡಾದ್ಮೇಲೆ ಪಾರ್ಲರ್ಗೆ ಹೋಗುತ್ತಾ ಪೌಡ್ರು? ನೆಲ ಒರೆಸಿ ಕಸ ಗುಡಿಸಿ ಆಮೇಲೆ ಟಿಪ್ಪಿಂಗ್ ಹೋಗುತ್ತಾ ಮೈಕು? ನ್ಯಾಯ ಅಂದರೆ ನ್ಯಾಯ ತಾನೆ? ರೀ ನೀವ್ ಯಾಕೆ ಮಾತಾಡ್ತಿದ್ದೀರಾ? ನನ್ಗಿದೆಲ್ಲ ಅಭ್ಯಾಸ ಇದೆ, ಸುಮ್ಮನೆ ಇರಿ. ಅತ್ತೆ ನೀವು ಕಾಫಿ ತಗೊಳ್ಳಿ. ನಿಂತ್ಕೊಳ್ಳಿ ಇಲ್ಲಿ, ಬರೀ ಇಲ್ಲಿ ಹಿಂಗೆ ಸೊಲ್ಲಿನೇ ಸದರಾಗಿ ಹೋಗಿದ್ಯಾ? ಸದರಮೆ ರೀ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಈ ಕೆಲಸ ಎಲ್ಲ ಮಾಡಿದ್ರೇನೆ ಆಕ್ಟಿವ್ ಆಗಿರೋದು. ದಯವಿಟ್ಟು ನೀವು ಹೊರಡಿ, ಸ್ನಾನ ಮಾಡಿ ಹೊರಡಿ. ಏಯ್ ತಿಂಡಿ ಇದೆ? ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅತ್ತೆ. ರೋಹಿಣಿಗೆ ಅವ್ರಿಗೇನತ್ತೆ ಸಪ್ರೇಟು? ಅವ್ರಿಗೂ ಅದೇ. ಯಾಕೆ ಬಂದ್ಬಿಡು ಪಾಪ, ಆ ಮಗು ಬೆಳಗ್ಗೆ ಉಪ್ಪಿಟ್ಟು ತಿಂತಾಳೇನೆ. ಅವ್ಳಿಗೇನ್ ಬೇಕು ಅಂತ ಕೇಳಕ್ಕಾಗಲ್ವಾ ನಿನ್ಗೆ? ಅವ್ಳಿಗೇನ್ ಬೇಕು ಅಂತ ಕೇಳಿ ಅದನ್ನೇ ಮಾಡಾಕು. ಓಯ್ ಏನ್ ಸಕ್ರೆ, ಏನ್ ಮಾತಾಡ್ತಾ ಇದೀಯ ನೀನು? ಏನು ಮನೋಜ ಕೇಳಿದಂತಾನೆ ಇವಳು ಮಾಡಲ್ಲ ಅಂತ ಹೇಳಿದ್ದು. ರೋಹಿಣಿ ಕೇಳಿದ್ದ ಮಾಡಾಕ್ಲಿ ಬಿಡು. ಅಂದ್ರೆ ಆ ಪೌಡ್ರ್ ಕೇಳಿದ್ದನ್ನೆಲ್ಲ ಇವಳು ಮಾಡ್ಬೇಕು? ಯಾವಾಗ್ಲೂ ಏನು ಹೇಳ್ತಿಲ್ವಲ್ಲ, ಇವತ್ತೊಂದಿನ ತಾನೆ ಮಾಡಾಕ್ಲಿ ಬಿಡು. ದೊಡ್ಡ ಮನುಷ್ಯರಾಗವ್ರವ್ರು. ಇವಳು ಮಾಡಾಕಿದ್ರೆ ಅವ್ರು ತಿನ್ಕೊಂಡು ಹೋಗ್ಬೇಕಾ? ಹೋಗ್ಬೇಕು, ಹಂಗೆ ಹೋಗ್ಬೇಕು. ಹೊಟ್ಟೆ ಹೊಸಕೊಳ್ಳೋದು ನಮ್ಗೇನಾಗ್ಬೇಕು? ಉಂಡೆ ನಾವಗಳನ್ನ ತೆಯ್ದು ಪಡೆದ್ಬಿಟ್ನಲ್ಲ ಹಣೆ ಮೇಲೆ. ಯಾಕೋ ನನ್ನ ಬಗ್ಗೆ ಮಾತಾಡೋದು? ಅವ ನೋಡೋದು ಹೊಡೆಯೋದು. ರಾಮ ಅಂದ ತಕ್ಷಣ ರಾಮ ಬರಲ್ಲ, ಕೃಷ್ಣ ಅಂದ ತಕ್ಷಣ ಕೃಷ್ಣ ಬರಲಿಲ್ಲ, ಮನೋಜ ಅಂದ ತಕ್ಷಣ ಅದು ಎಲ್ಲಿಂದ ಓಡ್ ಬಂದ್ಬಿಡ್ತೀಯ ನೀನು? ನೀವ್ ಯಾಕ್ರಿ ಯಾವಾಗ್ಲೂ ಹೀಗೆ ಕೂಗಾಡ್ತಿರ್ತೀರಾ? ಮನೆ ಆಗಿರೋದು ಇಷ್ಟ ಇಲ್ವಾ ನಿಮ್ಗೆ? ಮನೆ ಆಗಿರೋದಲ್ಲ ಪೌಡ್ರು, ಮನೇಲಿರೋರೆಲ್ಲರೂ ಮನುಷ್ಯರಾಗಿರ್ಬೇಕು. ಏನ್ ಜೀತ ಕಿತ್ಕೊಂಡಿದ್ದೀರ ನನ್ನ ಹೆಂಡತಿನ? ಕೇಕ್ ಕೇಳಿದ್ದೀನಲ್ಲ, ಏನಕ್ಕೆ ಮಾಡಾಕ್ಬೇಕು? ಏನ್ರಿ ಅದು? ಏನು ಬೆಳಬೆಳಗಿನ ನಿಮ್ದು? ನೋಡಿಪ್ಪ ತಲೆ ಮೇಲೆ ಹೇಗೆ ಹೊಡಿತಾನೆ. ಸುಮ್ನೆ ಇರಿ ನೀವು. ನೋಡಿ ಮವ, ನಿಮ್ ಮಗ ಕೂತ್ರೆ ನಿಂತ್ರೆ ನನ್ ಗಂಡಂಗ್ ಹೇಗೆ ಅವಮಾನ ಮಾಡ್ತಾರೆ ಅಂತ. ರೋಹಿಣಿಯವ್ರಪ್ಪ ದುಡ್ಡು ಕಳ್ಸಿದಾರಲ್ಲ, ಅದಕ್ಕೆ ಗಂಡ ಹೆಂಡತಿ ಇಬ್ರು ಹೊಟ್ಟಿಗೆ ನಿಂಬೆ ಹಣ್ಣು ಕುಚ್ದಂಗ ಆಡ್ತಾವ್ರೆ. ನೀವ್ಯಾಕತಿ ಏನೇನೋ ಮಾತಾಡ್ತಿದ್ದೀರಾ? ಅದ್ ಮಾವನ್ ದುಡ್ಡು, ಅದನ್ನ ನಮಗೂ ಪಾಲಿದೆ, ಕಿತ್ಕೊಳ್ಳಿ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಕಿತ್ಕೋತಾರೆ. ನೋಡ್ತೀರಾ? ಆದ್ರೆ ಹಾಗೆಲ್ಲ ಹೇಳ್ಕೊಟ್ಟು ಜೀವನನ ಹಾಳು ಮಾಡೋ ಅಂತ ಹೆಣ್ಣು ನಾನಲ್ಲ. ಮಾಯಾಂಗನಿ ಕಡೆ ನೀನು. ಅಪ್ಪಬ್ಬಬ್ಬಬ್ಬ, ಅಲ್ಲ ಒಂದ್ ತಿಂಡಿ ಮಾಡಿ ಹಾಕು ಅಂತ ಹೇಳಿದ ತಕ್ಷಣ ಗಂಡ ಹೆಂಡತಿ ಇಬ್ರು ಹೇಗ್ ಮುಗಿ ಬೀಳ್ತೀರಾ? ಮಾಡಲ್ಲ ಅಂತ ನಾನ್ ಹೇಳಿದ್ನ? ಹೇಳಿಯತ್ತೆ, ನಾನ್ ಮಾಡಲ್ಲ ಅಂತ ಹೇಳಿದ್ನಾ? ಅದೇನು ಮೊಸಳೆ ಬಾಯಿನ ನಿಂದು ಅನ್ಕೊಂಡ್ ಬರ್ತೀಯ? ಅಮ್ಮ ರೋಹಿಣಿ, ನಿನಗೇನ್ ಬೇಕು ಅಂತ ಹೇಳು, ಅವ್ಳು ಮಾಡ್ಕೊಡ್ತಾಳೆ. ವೆಜಿಟೇಬಲ್ ಬಿರಿಯಾನಿ ಕೇಳಿಸ್ಲಿಲ್ವಾ ನಿನ್ಗೆ? ಬಿರಿಯಾನಿ ಅಂತೆ ಮಾಡ್ಕೊಡು. ಅದಕ್ಕೆ ಬೇಕಾಗಿರೋ ತರಕಾರಿ ಮನೇಲಿಲ್ಲ. ಇಲ್ಲ ಅಂದ್ಬಿಟ್ರೆ ಆಗುತ್ತಾ? ಹೋಗ್ ತಗೊಂಬ ಹೋಗು. ಯಾಕೆ ತರಕಾರಿನೂ ಇವಳೇ ತರಬೇಕೇನೆ ಅಲ್ವಾ? ಇದೇನಪ್ಪ ಅವಾಗಿಂದ ಆಗ್ತಾ ಇದ್ದಿದ್ದು? ನಾನು ನ್ಯಾಯ ಕೇಳ್ತಾ ಇದ್ದೆಪ್ಪ ಅಷ್ಟೇ. ಲೇ ಮೀನಾ, ಅದೇನೇನು ಬೇಕು ಎಲ್ಲ ಒಂದು ಚೀಟಿಲಿ ಬರ್ಕೊಡೆ. ನೀವು ತರ್ತೀರೇನ್ರಿ? ನಾನೇ ಆಗ್ತಿರ್ಲಿ. ಕೇಳ್ತಾ ಇರೋದು ಪೌಡ್ರು, ತಾರೋದು ಪೆಂಗ್ಯ. ಲೇ ನಾನಾ ನಾನ್ ತರ್ಬೇಕಾ? ಹೌದು ಕಣ. ಹೋಗ್ಬಾರೋ ಹೋಗು. ತರಕಾರಿ ರೇಟು ಏನು ಎತ್ತ ಅಂತ ಸ್ವಲ್ಪ ಅರಿವು ಬರಲಿ. ಹೋಗಿದ್ ಬಾ. ಅಪ್ಪ, ನಾನು ಮ್ಯಾನೇಜರ್ ಆಗ್ತಿರೋದು ಶೋರೂಮ್ಗೆ, ಮಾರ್ಕೆಟಲ್ಲಿರೋ ಮಂಡಿಗಲ್ಲ. ಏಯ್
ನೀನು ಮ್ಯಾನೇಜರ್ ಆಗಿದ್ರೆ ಅದು ಶೋರೂಮಲ್ಲಿ, ಮನೇಲಿ ನೀನು ಹೆಂಡತಿ ಗಂಡ. ಅಮ್ಮ ಏನು ಆಸೆ ಪಡ್ತಾ ಹೋಗಿ ತಗೊಂಬರಕ್ಕಲ್ವೇನೋ? ಅವನು ಹೋಗಲ್ಲ ಕಣೋ. ಹಾಗಿದ್ರೆ ಮನೇಲಿ ಬಿರಿಯಾನಿ ಆಗಲ್ಲ. ಅವ್ರಿಗೆ ಬೇಕು ಅಂದ್ರೆ ತಂದ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಸರಿ ತರ್ತೀನಿ ದುಡ್ಡು. ನಾನು ಕೊಡ್ತೀನಿ ರೀ ಮನೋಜ್. ಮನೋಜ್ ತಗೊಳ್ಳಿ. ಕ್ಯಾರೆಟು, ಬೀನ್ಸು, ನವಲ್ಕೋಸು, ಬಟಾಣಿ, ಆಲೂಗಡ್ಡೆ. ಅರ್ಥ ಆಯ್ತಾ? ಸರಿ ತರ್ತೀನಿ. ರೋಹಿಣಿ, ಏನೇನು ತರಬೇಕು ಅಂತ ಹೇಳಿದೆ? 5 ಡಿಗ್ರಿ ರಾಜ್ಕುಮಾರ, 4 ಪದ ನಿನ್ನ ತಲೆ ಉಳ್ಕೊಳಲ್ವ ನೀನ್? ನಾನು ಮೆಸೇಜ್ ಮಾಡ್ತೀನಿ, ನೀವು ಹೋಗಿ. ಸರಿ. ರೋಹಿಣಿ, ರೋಹಿಣಿ, ನೆನ್ನೆಗೆ ಈಗ ರೋಹಿಣಿ ತಗೋ, ನೀನು ಹೇಳಿದ ಎಲ್ಲ ತರಕಾರಿನ ತೊಗೊಂಬಂದಿದ್ದೀನಿ. ಆಮೇಲೆ ಚೇಂಜ್. ಏನ್ರಿ ಇದು? ತಗೊಂಬಂದಿರೋ 4 ಕಾಯಿಗೆ 490 ರೂಪಾಯಿ ಆಯ್ತಾ? ಇಲ್ಲಿ ತಳ್ಕೊಡಿ. ಏನೋ ಇದು 100-150 ರೂಪಾಯಿ ಆಗೋ ತರಕಾರಿಗೆ 490 ರೂಪಾಯಿ ಕೊಟ್ಟು ಬಂದಿದ್ಯಾ? ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಏನು ನಿಮಗೆಲ್ಲ ತರಕಾರಿ ಬೆಲೆ ಗೊತ್ತಿಲ್ಲ ಅನ್ಕೋತೀನಿ. ಶೇರ್ ಮಾರ್ಕೆಟ್ ಬೆಲೆ ಮಾತ್ರ ಗಗನಕ್ಕೆ ಏರಿದೆ ಅನ್ಕೊಂಡಿದ್ದೆ. ಅಲ್ಲ, ತರಕಾರಿ ಮಾರ್ಕೆಟ್ ಬೆಲೆನೂ ಗಗನಕ್ಕೆ ಏರ್ಬಿಟ್ಟಿದೆ. ಆದ್ರೂ ಇಷ್ಟು ತರಕಾರಿಗೆ ಅಷ್ಟೊಂದು ದುಡ್ಡಾಗುತ್ತೆ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ಲೇ ಪೆಕ್ರ, ಕರೆಕ್ಟಾಗಿ ಹೇಳು. ಕಡ್ಲಕ್ಕೆ ಪಿಜ್ಜಾ ಬೋಟಿ ಪ್ಯಾಕೆಟ್ ಅಂದ್ರೆ ತಿನ್ಕೊಂಡ್ಬಿಟ್ಟಿದ್ದ ದಾರಿ ಉದ್ದಕ್ಕೂ. ಇಲ್ವಾ? ಲಾಲಿಪಾಪು, ಶುಂಠಿ ಪೆಪರ್ಮೆಂಟು ಇಲ್ಲ ಕಣೋ. ಎಲ್ಲಿಂದ ತಂದಿರೋ ತರಕಾರಿನ ಇಷ್ಟು ಬೇಗ ಬರ್ಬಿಟ್ಟಿದ್ಯಾ? ಕಾರಲ್ಲಿ ಹೋಗಿ ಬಂದೆ. ಅಯ್ಯೋ ಮುಂಡಾ ಮೋಚ್ತು. 1 ರೋಡ್ ಪಕ್ಕದಲ್ಲಿರೋ ತರಕಾರಿ ಅಂಗಡಿಗೆ ಕಾರಲ್ಲೋಗಿ ಬರ್ಬೇಕೇನೋ? ಹೇಳು, ನಿಜ ಹೇಳು. ಬರ್ತಾ ದಾರಿನಲ್ಲಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟೇನಾ? ಲೋ, ಇಲ್ಲ ಕಣೋ. ರಿಯಲಿ ವೆಜಿಟೇಬಲ್ ಪ್ರೈಸಸ್ ಆರ್ ಹೈ ನೌಡೇಸ್. ನೀನು ಪೆಂಗ್ಯಾನೋ? ಇಲ್ಲ ನಿನ್ನ ಮಾತು ಕೇಳೋ, ನಾವೆಲ್ಲರೂ ಪೆಂಗ್ ಬೋಟೆ ತಗೊಳ್ಳೋ. ಒಂದು ಅರ್ಥ ಆಗ್ತಿಲ್ಲಪ್ಪ. ಅಯ್ಯ, ಇದನ್ನೆಲ್ಲ ನೋಡಿ ನಮ್ಮ ಕೋರ್ಟ್ ಜಡ್ಜು ಮೌನಕ್ಕೆ ಶರಣಾಗ್ಬಿಟ್ಟಿರೋ ಥರ ಕಾಣಿಸ್ತಾ ಇದ್ದಾರೆ. ಮಾತೇ ಹೊರಡ್ತಿಲ್ಲ ಕಣಪ್ಪ. 4 ದಿನ 4 ಜನ ಹೊಟ್ಟೆ ತುಂಬ ಊಟ ಮಾಡುವುದ ದುಡ್ಡನ್ನ ಬರೀ 1 kg ತರಕಾರಿಗೆ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾನಲ್ಲೋ. ಇವನ್ ತಲೆಲಿ ಮನುಷ್ಯನ ಮೆದುಳೇ ಇದೆಯೋ ಅಥವಾ ಮೇಕೆ ಮೆದುಳಿದೆಯೋ ನಂಗೆ ಗೊತ್ತಾಗ್ತಾ ಇಲ್ಲ ಕಣ. ಮೈ ಗಾಡ್, ರೋಹಿಣಿ ಯಾರು ನನ್ನ ಮಾತೇ ನಂಬ್ತಾ ಇಲ್ಲ. ಆಕ್ಚುಲಿ ಅವರು ಇನ್ನೂ ತುಂಬಾ ಜಾಸ್ತಿ ಹೇಳಿದ್ರು. ನಾನೇ ಕಡಿಮೆ ಮಾಡಿ ಮಾಡಿ ನೋಡು 10 ರೂಪಾಯಿನ ಚೇಂಜ್ ತಂದು ಕೊಟ್ಟಿದ್ದೀನಿ. ಹೋಗ್ಲಿ ಬಿಡು ಕಣೋ ಮನೋಜ, ನಿನ್ನ ಯಾರ ಕೈಲಿ ಏಮರ್ಸಕ್ಕಾಗಲ್ಲ ಅಂತ ನನಗ್ ಗೊತ್ತು ಕಣೋ. ಅಲ್ಲ ರೀ, ರಾತ್ರಿ ತರಕಾರಿ ಬೆಲೆ ಜಾಸ್ತಿ ಆಗಿದೆಯೋ ಏನೋ ಯಾರಿಗ್ ಗೊತ್ತು ಅಲ್ವಾ? ಏ ಮೀನಾ ತಂದಿದಾನಲ್ಲ, ಬೇಗ ಹೋಗಿ ಒಳ್ಳೆ ವೆಜಿಟೇಬಲ್ ಬಿರಿಯಾನಿ ಮಾಡಕ್ ಹೋಗು. ಸುರೇಣ, ಲೇ, ಅದು ಯಾರೋ ಬಂದವ್ರು ನೋಡು ನೋಡು. ಓ ನಾಪಕ್ಲು, ಬನ್ನಿಪ್ಪ ಬನ್ನಿ, ನಾಚ್ಕೋಬೇಡಿ. ನಿಮ್ಮ ಮನೇಲಿ ಅನ್ಕೊಳ್ಳಿ. ಏನು ಸಮಾಚಾರ ನಾಪಕ್ಲು? ಇವರು ನಮ್ಮ ತರಕಾರಿ ಅಂಗಡಿ ಬಂದಿದ್ರು. ಯಾರು ಇವ್ರ? ಹಾಂ, ನಿಮ್ಮ ಅಂಗಡಿಗ? ಏನು ಸಮಾಚಾರ? ಅಲ್ಲ ಅಣ್ಣ, 200 ರೂಪಾಯಿ ಆಗೋ ತರಕಾರಿಗೆ 500 ರೂಪಾಯಿ ತಗೊಂಡಿದ್ದೀರಲ್ಲ, ಇದು ನ್ಯಾಯನಾ? ರಾತ್ರಿ ತರಕಾರಿ ಬೆಲೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿಲ್ವಾ ನಾನು? ನನ್ನ ಮಗನ ದಡ್ಡ ಅನ್ಕೊಬಿಟ್ಟಿದೆ ನೀನು. ಅಯ್ಯೋ ಅಮ್ಮ, ತರಕಾರಿ ಬೆಲೆ 190 ಆಗಿದ್ದು 10 ರೂಪಾಯಿ ಕೊಟ್ಟಿದ್ದೆ. 300 ರೂಪಾಯಿ ಕೊಡ್ಬೇಕಾಯ್ತು, ಹೊಟ್ಟು ಬಂದ್ಬಿಟ್ಟಿದ್ದಾರೆ. ತಗೊಳ್ಳಿ ಅಣ್ಣ, ಬಾಕಿ 300 ರೂಪಾಯಿ. ಇವನ್ ನಾಪಕ್ಲು ಅದನ್ನ ಅಲ್ಲೇ ಹೇಳದಲ್ವೇನಯ್ಯ? ಅಕ್ಕಪಕ್ಕದಲ್ಲ ಕೇಳಿಸ್ಕೊಂಡ್ರು, ನೀವು ಕೇಳಿಸ್ಕೊಳಿಲ್ವಾ ಸರ್? ಗೊತ್ತಿರೋರು ಅಂತ ಬಂದೆ. ಸೂರ್ಯನ ಬರಲ್ಲ ನಾನು? ಹೋಗಬಾಪ್ಪ. ನೋಡು, ವನ್ಯಜೀವಿಗಳ ಮನೆಯಲ್ಲಿ ಹೇಗೆ 5 ಅಡಿ ಬೆಳ್ಕೊಂಡ್ಬಿಟ್ಟಿದೆ ಅಂತ. ಓಣ, ಇನ್ನೊಂದ್ಸತಿ ನಿಮ್ಮ ಅಂಗಡಿ ಬಂದ್ರೆ ಹುಷಾರು, ಆಯ್ತಾ? ಆಯ್ತಣ್ಣ. ಹಲೋ ಪೆಂಗ್ಯಪ್ಪ, ಪೆಂಗ್ಯ ಕುಮಾರ. ಆ ದುಡ್ಡನ್ನ ತಗೊಳೋದು ಮರ್ತೋಗಿತ್ತು. ಆಮೇಲೆ ಬಂದು ತಗೋತಾ ಇದ್ದೆ ಅಂತ ಹೆಂಗೋ ಸುಳ್ಳು ಮ್ಯಾನೇಜ್ ಮಾಡೋದಲ್ವೇನು? ತಪ್ಪು ಮಾಡಿ ಸಮರ್ಥನೆ ಬೇರೆ ಮಾಡ್ಕೋತಿಲ್ಲೋ. ಅಲ್ಲಪ್ಪ ಮನೋಜು, ನೀನೊಂದು ಕಂಪ್ನಿ ಬಾಸ್ ಆಗ್ತಾ ಇರೋನು.
ಇನ್ನು ಚಿಕ್ಕ ವಯಸ್ಸಾಗಿ ನಡ್ಕತ್ತಿಯಲ್ಲ. ಏನಮ್ಮ ರೋಹಿಣಿ, ಒಂಚೂರು ಬುದ್ಧಿ ಹೇಳಮ್ಮ. ಪೌಡ್ರು ಒಂದು ಐಡಿಯಾ ಕೊಡ್ಲಾ? ಸಾಧ್ಯ ಆದ್ರೆ ಕಿವಿಗಿಂಡು ತಲೆ ಮೊಟ್ಕು ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಯಾಕ ಅಂತ ತೆಗೆದು ಚಾರ್ಜ್ ಓದ್ಬಿಡು. ಆವಾಗಾದ್ರೂ ಉದ್ಧಾರ ಆಗ್ಬೋದು ನಿನ್ನ ಕಾಲ್ದೇಸೆಯಿಂದ ಇವನು. ಯಾಪೋ ಹೋಲ್ಸೇಲ್ ದರದಲ್ಲಿ ನಮಗೆಲ್ಲ ನಾಮ ಆಗ್ತಾನಲ್ಲಪ್ಪೋ. ಹೋಯ್ತು ಹೋಯ್ತು ಎಲ್ಲ ಒಡಿಸ್ಕೊಂಡು ಹೋಯ್ತು. ನಮ್ಮಪ್ಪ ಕೊಟ್ಟಿರೋ ಲಕ್ಷ ಲಕ್ಷ ದುಡ್ಡೆಲ್ಲ ನೀರಿನಲ್ಲಿ ಬೋಟ್ ಮಾಡಿ ಬಿಡ್ತಾ ಇದೆಯಲ್ಲ ಚುನಿ ಅಂತ. ನೋಡಿ ನೋಡಿ ಹೊಟ್ಟೆ ಹುರ್ಕೋಬೇಕಷ್ಟೇ ನೀನು. ಹೋಗೆ ಹೋಗಿ ಬಿರಿಯಾನಿ ಮಾಡೋಗು. ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಲೇ ಇವಾಗಲೂ ಒಂದು ಮಾತು ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳೋ. ಲಕ್ಷ ಲಕ್ಷ ದುಡ್ಡು ನಮ್ಮ ಅಪ್ಪ ಕೊಟ್ಟಿರೋದಲ್ಲ ಅಪ್ಪಂಗೆ ವಾಪಸ್ ಕೊಟ್ಬಿಟ್ಟು ನೀನು ಬರ್ಮುಡನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಬಿಡ. ಹಾಂ, ಅಲ್ಲಿ ಮೊಸಳೆಗೆ ಮೊಸರನ್ನ ತಿನ್ನಿಸೋ ಕೆಲಸ ಸಿಗುತ್ತೆ, ಸೇರ್ಕೊಂಬಿಡು. ಏಯ್ ಕರ್ಮ ಇದೆಲ್ಲ. ಏನು ವಿದ್ಯಾವಂತನೋ ಅವಿದ್ಯಾವಂತನೋ ಏನೂ ಗೊತ್ತಾಗಲ್ವಲ್ಲೋ ನಿನಗೆ. ಲೇ ಸೂರ್ಯ, ಏನಪ್ಪ ನಾಳೆ ಏನೋ ಪ್ರೋಗ್ರಾಮು? ಏನು ಪ್ರೋಗ್ರಾಮು? ನಾಳೆ ಏನು ಅಂತ ಗೊತ್ತಿಲ್ವೇನೋ? ಏನು? ಈ ಪೆಂಗ್ಯ 27 ಲಕ್ಷ ಎತ್ಕೊಂಡು ಕಾಲ್ ಕಿತ್ತಿದ್ದಿನ. ಏಯ್ ಪೆಂಗ್ಯ, 1 ವರ್ಷ ಆದ್ರೂ ಇನ್ನೂ ಆ ದುಡ್ಡು ಕೊಟ್ಟಿಲ್ವಲ್ಲ ನೀನು? ಅದೇ 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 ಜಾಗದಲ್ಲಿ ನೀನು ನಿಂತ್ಕೊಂಡು ಈ ಸಕ್ಕರೆ ತಲೆಕಾಯಿಗಳ ಮೇಲೆ ಆಣೆ ಮಾಡಿ ಆ ದುಡ್ಡೆಲ್ಲ 6 ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ತಿಲ್ಲ. ಮರ್ತೋಗಿದ್ದೀನೋ? ಅದು ಬಿಡು, ಬೇರೆ ಗೊತ್ತಾಗ್ತಾ ಇಲ್ವಾ? ಬೇರೆ ಏನು ನಂಗೆ ಗೊತ್ತಾಗ್ತಿಲ್ವಲ್ಲ. ಅಮ್ಮಯ್ಯ ಸಾಕು. ಇನ್ನು ಮನೋಜಂಗಿಂತ ದಂಡ ಕಣೋ. ಏಯ್ ನೀನು ಮದುವೆ ಆದ ದಿನ ಕಣೋ ನಾಳೆ. ಅಯ್ಯೋ ಮೀನಾ, ಅಲ್ಲಿ ಇದೆ ಏನಪ್ಪ ನೀನು?